ಯಾವಾಗ ನೋಡಿದ್ರು ನಾವು ಒಂದು ವಸ್ತುವನ್ನ ಕಮ್ಮಿ ಬೆಲೆಗೆ ತಗೊಂಡು ಜಾಸ್ತಿ ಬೆಲೆಗೆ ಅದನ್ನ ಮಾರಿ ಪ್ರಾಫಿಟ್ ಮಾಡ್ತೀವಿ. ಇದೇ ಅದರ ವಿಧಾನ. ಆದ್ರೆ ಒಂದು ವಸ್ತು ನಮ್ಮ ಹತ್ರ ಇಲ್ವೇ ಇಲ್ಲ, ಅದನ್ನ ಫಸ್ಟ್ ನಾವು ಜಾಸ್ತಿ ಬೆಲೆಗೆ ಮಾರಿ ಅದಾದ್ಮೇಲೆ ಅದನ್ನ ಕಮ್ಮಿ ಬೆಲೆಗೆ ತಗೊಂಡು ಪ್ರಾಫಿಟ್ ಮಾಡ್ಬೋದಾ ಅಂತ ಕೇಳಿದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಮಾಡಬಹುದು. ಅದು ಏನು ಅಂತ ಈ ವಿಡಿಯೋ ನೋಡ್ತೀವಿ. ಸೊ ದಿಸ್ ಇಸ್ ದೀಪಕ್ ಕುಮಾರ್, co-founder of Trade Achievers. ಬನ್ನಿ ವಿಡಿಯೋ ಒಳಗೆ ಹೋಗೋಣ. 190 to 166 in the blink of an eye. On the Nasdaq, everything and more has been completely wiped out. It was the worst day on Wall Street since the crash. ಸೊ ನಾ ಮುಂಚೆನೇ ಹೇಳಿರೋ ಥರ ಯಾವಾಗ ನೋಡಿದ್ರು ಒಂದು ಬಿಸ್ನೆಸ್ ಅಲ್ಲಿ ಯಾವಾಗಲೂ ನಮ್ಮ ನಾರ್ಮಲ್ ಲೈಫಲ್ಲಿ ಒಂದು ವಸ್ತುನ ಕಮ್ಮಿ ಬೆಲೆಗೆ ತಗೊಂಡು ಅದೇನ್ ಮಾಡ್ತೀವಿ ಜಾಸ್ತಿ ಬೆಲೆಗೆ ಮಾರಿ ಅದರಲ್ಲಿ ಪ್ರಾಫಿಟ್ ಬರುತ್ತೆ. ಇದೆ ನಾವು ನಾರ್ಮಲ್ ಆಗಿ ಮಾಡೋದು. ಸುಮ್ಮನೆ ಒಂದು ಎಕ್ಸಾಂಪಲ್, ಶೇರ್ಸ್ ಹಾಗೆ ವರ್ಕ್ ಆಗೋದು. ಇವಾಗ ಒಬ್ರು ಇದಾರೆ ಅನ್ಕೊಳ್ಳಿ, ಅವರು $100 ಏನೋ ಒಂದು ವಸ್ತುನ ಬೈ ಮಾಡಿ ಅದೇನ್ ಮಾಡ್ತಾರೆ, ವೆಯ್ಟ್ ಮಾಡ್ತಾರೆ. ಆ ವಸ್ತು ಬೆಲೆ $200 ಆದಾಗ ಸೆಲ್ ಮಾಡ್ತಾರೆ. ಅವಾಗ ಇದಕ್ಕೂ ಡಿಫ್ರೆನ್ಸ್ ನೋಡಿದ್ರೆ $100. ಆ $100 ಬಂದು ಅವ್ರಿಗೆ ಪ್ರಾಫಿಟ್ ಆಗಿ ಬರುತ್ತೆ. ಇದನ್ನೇ ಬಂದು ನಾರ್ಮಲ್ ಆಗಿ ಮಾಡೋದು. ಈ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಫಸ್ಟ್ ಸೆಲ್ ಮಾಡಿ ಆಮೇಲೆ ಬೈ ಮಾಡೋದು ಅಂತ ಒಂದು ಆಪ್ಷನ್ನು ಇದೆ. ಫಸ್ಟ್ ಅದು ಏನಕ್ಕೆ ಬಂತು ಅಂತ ನಾನು ನಿಮಗೆ ಹೇಳ್ತೀನಿ. ಅದ ಹೆಸರು ಶಾರ್ಟ್ ಸೆಲ್ಲಿಂಗ್ ಅಂತಾರೆ, ಶಾರ್ಟ್ ಅಂತ ಹೇಳ್ತಾರೆ. ಏನು ಅಂದರೆ ಮಾರ್ಕೆಟ್ ಪ್ರೈಸ್ ಕಮ್ಮಿ ಆಯಿತು ಅಂದ್ಕೊಳ್ಳಿ, ಇವಾಗ ಜಾಸ್ತಿ ಮಾಡುವಾಗ ಮಾತ್ರ ಪ್ರಾಫಿಟ್ ಮಾಡ್ತೀವಿ. ಮಾರ್ಕೆಟ್ ಯಾವಾಗಲೂ ಜಾಸ್ತಿ ಆಗ್ತಾನೆ ಇರಲ್ವಲ್ಲ, ಸಮ್ಟೈಮ್ಸ್ ಏನಾಗುತ್ತೆ ಮಾರ್ಕೆಟ್ ಪ್ರೈಸ್ ಕಮ್ಮಿನೂ ಆಗ್ಬೋದು. ಆ ಟೈಮಲ್ಲೂ ಪ್ರಾಫಿಟ್ ಮಾಡಬೇಕು ಅಂತ ಆಸೆ ಪಡೋರಿಗೆ ತಂದಿರೋ ಈ ವಿಧಾನನೇ ಈ ಶಾರ್ಟಿಂಗ್ ಅಂತ ಹೇಳ್ತಾರೆ. ಏನು ಮಾಡ್ತಾರೆ ಅಂದರೆ ಫಸ್ಟು ಮಾರ್ಬಿಟ್ಟು ಆಮೇಲೆ ಕೊಂಡ್ಕೊತಾರೆ. ಇದು ಬಂದು ಸ್ಟಾರ್ಟಿಂಗಲ್ಲಿ ಈ ಥರ ಇರಲಿಲ್ಲ. ಇವಾಗ 1600s ನೀವು ನೋಡಿರ್ಬೋದು, ಫಸ್ಟ್ ವಿಡಿಯೋ ಫಿನಾನ್ಸ್ ವಿತ್ ಕಾಮನ್ ಮ್ಯಾನ್ ಅಲ್ಲಿ ಹೇಗೆ ಶೇರ್ಸ್ ಬಂದು ಓಪನ್ ಆಯಿತು ಅಂತ ಒಂದು ವಿಡಿಯೋ ಹಾಕಿದ್ವಿ. ನೋಡಿಲ್ಲ ಅಂದರೆ ಇಲ್ಲಿ ನೋಡಿ, ತುಂಬ ಯೂಸ್ಫುಲ್ ಆಗಿರುತ್ತೆ. ಅದರಲ್ಲಿ ಏನು ನೋಡಿದ್ವಿ ಅಂದರೆ 1600s ಅಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅವ್ರೇನು ಮಾಡಿದ್ರು ಅಂದರೆ ಅವರೇ ಫಸ್ಟ್ ಪಬ್ಲಿಕ್ಗೆ ಹೋಗಿ ಶೇರ್ಸ್ನ ಮಾರ್ತಾರೆ. ಶೇರ್ಸ್ನ ಮಾರ್ಬಿಟ್ಟು ಏನು ಹೇಳ್ತಾರೆ, ನಮಗೆ ಎಷ್ಟು ಪ್ರಾಫಿಟ್ ಬರುತ್ತೋ ಅದನ್ನ ನಾವೇನು ಮಾಡ್ತೀವಿ ನಿಮಗೆಲ್ಲ ಬಿಡಿಸಿ ಕೊಡ್ತೀವಿ. ಫಸ್ಟ್ ಶೇರ್ ಮಾರ್ಕೆಟ್ ಇವಾಗಿರೋ ಶೇರ್ ಅಲ್ಲ, ಅವಾಗ ಒಂದು ಸ್ಲಿಪ್ ಥರ ಕೊಟ್ಬಿಟ್ಟು ಶೇರ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಅವರೇನೆ. ಇವಾಗ ಒಬ್ರು ಏನು ಮಾಡಿದ್ರು, ಐಸಾಕ್ ಲೆಮರ್ ಅನ್ನೋರು ಏನು ಮಾಡಿದ್ರು ಅಂದರೆ ಅವ್ರ ವ್ಯಾಲ್ಯೂ ಕಮ್ಮಿ ಆಗತ್ತೆ ಅಂತ ನೋಡಿದ್ರು. ಏನಂದರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅವ್ರ ವ್ಯಾಲ್ಯೂ ಕಮ್ಮಿ ಆಗತ್ತೆ ಅಂತ ಗೊತ್ತಾಯ್ತು. ಏನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂತಾರೆ, ಅವ್ರ ವ್ಯಾಲ್ಯೂ ಕಮ್ಮಿ ಆಗತ್ತೆ ಅಂತ ಕಂಡಿಡಿದು ಅವ್ರು ಏನು ಮಾಡಿದ್ರು ಅಂದರೆ ಜನರ ಹತ್ರ ಹೋಗಿ ಬೆಟ್ ಕಟ್ಟಕ್ಕೆ ಶುರು ಮಾಡಿದ್ರು. ಇವ್ರ ವ್ಯಾಲ್ಯೂ ಕಮ್ಮಿ ಆಗತ್ತೆ, ನಾನು ಬೆಟ್ ಕಟ್ತೀನಿ ಅಂತ ಹೇಳಿ ಬೆಟ್ ಕಟ್ಟಿದ್ರು. ಅವರು ಪ್ರೈಸ್ ಕಮ್ಮಿ ಮಾಡಬೇಕು ಅಂತ ಇದಲ್ಲದೆ ಬೇರೆ ಬೇರೆ ರೂಮರ್ಸ್ನ ಕೂಡ ಹರಡ್ಬಿಡ್ತಾರೆ. ಏನು ಅಂದರೆ ಇವ್ರು ಈ ಥರ ಮಾಡ್ತಾ ಇದ್ದಾರೆ, ಇವ್ರದ್ದು ಶಿಪ್ ಬಂದು ಡ್ಯಾಮೇಜ್ ಆಗಿದೆ, ಅದು ಸರಿಯಾಗಿರೋ ಕ್ವಾಲಿಟಿ ಇಲ್ಲ, ಆ ಥರ ತುಂಬ ವದಂತಿಗಳನ್ನ ಹರಡು ಅದಾದ್ಮೇಲೆ ಅದರಿಂದ ಬಂದಿರೋದೇ ಈ ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಇದು ಹೇಗೆ ವರ್ಕ್ ಆಗುತ್ತೆ ಶಾರ್ಟ್ ಸೆಲ್ಲಿಂಗ್ ಅಂತ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈ ಪ್ರೈಸ್ ಅದೇ ಶೇರೋ ಇಲ್ಲ ಯಾವುದೋ ಒಂದು ವಸ್ತುದು ಬೆಲೆ ಕಮ್ಮಿ ಆಗುತ್ತೆ. ಏನು ಮಾಡ್ತೀರಾ ಅಂದರೆ ಏನೂ ಇಲ್ಲ, ಕೆಳಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅವಾಗ ಏನು ಮಾಡ್ತೀರಾ ಅಂದರೆ ಫಸ್ಟು $200 ಅದನ್ನು ಮಾರ್ಬಿಟ್ಟು, ಸರಿಗೆ ಅರ್ಥ ಮಾಡ್ಕೊಳ್ಳಿ, ಫಸ್ಟು ಶಾರ್ಟ್ ಸೆಲ್ಲಿಂಗಲ್ಲಿ ಏನು ಮಾಡಬೇಕು, $200 ಮಾರ್ಬಿಟ್ಟು ಅದಾದ್ಮೇಲೆ ಏನು ಮಾಡಬೇಕು, $100 ತೊಗೊಬೇಕು. ಅವಾಗ ನೀವು ಹತ್ತತ್ರ ನೋಡಿದ್ರೆ ಎರಡು ಒಂದೇ ಕಾನ್ಸೆಪ್ಟೇ. ಏನು ಅಂದರೆ ಕಮ್ಮಿ ಬೆಲೆಗೆ ತಗೊಂಡು ಅದಾದ್ಮೇಲೆ ಜಾಸ್ತಿ ಬೆಲೆಗೆ ಮಾರ್ತೀರಾ. ಆದರೆ ಇದರಲ್ಲಿ ಏನು ಅಂದರೆ ಫಸ್ಟ್ ಮಾರ್ಬಿಟ್ಟು ಆಮೇಲೆ ತಗೊಂತೀರಾ. ಇವಾಗ ಇಲ್ಲೇನೆ ಎಲ್ಲರಿಗೂ ಒಂದು ಡೌಟು, ಏನು ಅಂದರೆ ಒಂದು ವಸ್ತುನ ತಗೊಂಡು ಆಮೇಲೆ ಮಾರ್ಬೋದು. ಒಂದು ವಸ್ತು ತಗೊಂಡ್ರೆ ಅದು ನಮ್ಮ ಕೈಯಲ್ಲಿ ಇರುತ್ತೆ, ನಾವು ಮಾರ್ಬೋದು. ಅದು ಹೇಗೆ ಮಾರ್ಬಿಟ್ಟು ತಗೊಳ್ಳೋದು, ಆ ವಸ್ತು ನಮ್ಮ ಕೈಯಲ್ಲಿ ಇಲ್ವೇ ಇಲ್ಲ, ಅದೇಂಗೆ ಅದನ್ನು ಮಾರ್ಬಿಟ್ಟು ಆಮೇಲೆ ಅದನ್ನು ತಗೊಬೋದು. ಈ ಕಾನ್ಸೆಪ್ಟನ್ನ ನಾವು ಇವಾಗ ನೋಡ್ತೀವಿ. ಏನಿಲ್ಲ, ನಾನು ನಿಮ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಇದು ವರ್ಕ್ ಆಗುತ್ತೆ ಅಂತ. ಬ್ಯಾಕ್ಗ್ರೌಂಡಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಅಂದರೆ ನಾವು ಮಾರುವಾಗ, ಇವಾಗ ನೀವೇ ಇಟ್ಕೊಳ್ಳೋಣ, ನಿಮ್ಮ ಹೆಸರು ರಮೇಶ್ ಅಂತ ಇಟ್ಕೊಳ್ಳೋಣ. ರಮೇಶ್ ಇದ್ದೀರಾ. ಇವಾಗ ನೀವೇನು ಮಾಡ್ತೀರಾ, ನೀವು ಸೆಲ್ ಮಾಡಬೇಕು ಅಂತ ಆಸೆ ಮಾಡ್ತೀರಾ. ನೀವೇನು ಮಾಡಬೇಕು ಅಂತ ಆಸೆ ಪಡ್ತೀರಾ, ಸೆಲ್ ಮಾಡಬೇಕು ಅಂತ ಆಸೆ ಪಡ್ತೀರಾ. ನೀವು ಮಾರಬೇಕು ಅಂದರೆ ನಿಮ್ಗೆ ವಸ್ತು ಬೇಕು. ಫಸ್ಟ್ ನೀವೇನು ಮಾಡ್ತೀರಾ, ನೀವು ಸೇಲ್ ಮಾಡ್ತೀರಾ. ಯಾರಿಗೆ ಸೇಲ್ ಮಾಡ್ತೀರಾ, ಲೆಟ್ಸ್ ಸೇ ಸುರೇಶಿಗೆ ಸೇಲ್ ಮಾಡ್ತೀರಾ. ಸುರೇಶ್ಗೆ ಮಾರ್ತೀರಾ. ಸುರೇಶ್ ಏನು ಮಾಡ್ತಾರೆ, ಅವ್ರು ಕೊಂಡ್ಕೊತಾರೆ. ಅವ್ರೇನು ಮಾಡ್ತಾರೆ, ನಿಮ್ಮ ಹತ್ರ ಬೈ ಮಾಡ್ತಾರೆ. ಇವಾಗ ನೀವು ಸೇಲ್ ಮಾಡ್ಬೇಕಂದ್ರೆ ನಿಮಗೆ ವಸ್ತು ಬೇಕು. ಆ ವಸ್ತು ಏನಂದ್ರೆ ನಾವು ಯಾರ ಹತ್ರ ಇಸ್ಕೊಂತೀವಿ ಅಂದ್ರೆ ಬ್ರೋಕರ್ ಹತ್ರ ಸಾಲ ತಗೊಂತೀವಿ. ಈ ಶೇರ್ನ ಬಂದು ನಾವೇನ್ ಮಾಡ್ತೀವಿ, ಯಾರ ಹತ್ರ ತಗೊಂತೀವಿ, ಬ್ರೋಕರ್ ಹತ್ರ ಸಾಲ ತಗೊಂತೀವಿ. ಬ್ರೋಕರ್ ಎಲ್ಲಿಂದ ತಗೊಂತಾನೆ ಅಂದ್ರೆ ಅವ್ನು ಇನ್ನೊಂದು ಬ್ರೋಕರ್ ಹತ್ರ ತಗೊಬೋದು, ಇಲ್ಲ ಅವ್ರೊಂದು ಇನ್ಸ್ಟಿಟ್ಯೂಷನ್ ಹತ್ರ ಇಂದ ತಗೊಬೋದು, ಇಲ್ಲ ಇನ್ನೊಂದು ಕಸ್ಟಮರ್ ಪೋರ್ಟ್ಫೋಲಿಯೋ ಇರುತ್ತಲ್ಲ ಅದನ್ನ ಕೂಡ ಬೇಕಾ ನಮಗೆ ಕೊಡ್ಬೋದು. ಆ ಥರ ಅವ್ರು ಏನು ಬೇಕಾದ್ರೆ ಮಾಡ್ತಾರೆ ಅಂದರೆ ಬ್ಯಾಕ್ ಎಂಡಲ್ಲಿ ತುಂಬ ವಿಷಯಗಳು ನಡೆಯುತ್ತೆ. ಅದು ನಾವು ಹೋಗೋದು ಬೇಡ. ಇವಾಗ ನಾವು ಏನು ಮಾಡಬೇಕು, ಬ್ರೋಕರ್ ನಮಗೆ ಏನು ಮಾಡ್ತಾರೆ, ಒಂದು ಶೇರ್ನ ಸಾಲವಾಗಿ ಕೊಡ್ತಾರೆ. ಆ ಶೇರ್ ಪ್ರೈಸ್ ಎಷ್ಟಿರುತ್ತೆ ಅಂದರೆ $200 ಇದೆ. ಈ ಶೇರ್ ಏನು ಮಾಡಿದ್ವಿ, ಸಾಲವಾಗಿ ಕೊಟ್ಟರು. ಇವಾಗ ಆ $200 ಶೇರ್ನ ನಾವು ಯಾರಿಗೆ ಮಾರಿದ್ವಿ, ಸುರೇಶಿಗೆ ಮಾರ್ತೀವಿ. ಸುರೇಶ್ ಅವ್ರ ಪ್ರೈಸ್ ಎಷ್ಟು, ಅವ್ರು ಎಷ್ಟಕ್ಕೆ ತೊಗೊಂಡಿದ್ದಾರೆ ಅಂತ ನೋಡಿದ್ರೆ $200 ತೊಗೊಂಡಿದ್ದಾರೆ. ಇವಾಗ ಏನು ಅಂದರೆ ಒಂದೇ ಒಂದು ವಿಷಯ ನೀವು ಅರ್ಥ ಮಾಡ್ಕೊಬೇಕು. ಈ ಶೇರ್ನ ನೀವು ಸಾಲವಾಗಿ ತೊಗೊಂಡ್ವಿ, ಅದನ್ನ ನೀವು ವಾಪಸ್ ಕೊಡಲೇಬೇಕು. ನೀವೊಂದು ಏನು ಮಾಡಿದ್ರಿ, ಅವ್ರ ಹತ್ರ ಸಾಲ ತೊಗೊಂಡು ಮಾರ್ಬಿಟ್ರಿ, ಅದೇ ನೀವು ಶೇರ್ನ ಏನು ಮಾಡಿದ್ರಿ ಮತ್ತೆ ವಾಪಸ್ ಕೊಡಬೇಕು.
ಅದ್ರಲ್ಲಿ ಹೇಗೆ ಪ್ರಾಫಿಟ್ ಮಾಡೋದು? ನೀವು ವಾಪಸ್ ಕೊಡೋಷ್ಟರಲ್ಲಿ ನೀವು ಮಾಡೋ ದುಡ್ಡೇ ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತೀವಿ. ಇವಾಗ ನೀವು 200 ರೂಪಾಯಿಗೆ ತಗೊಂಡಿರೋ ಶೇರು 200 ರೂಪಾಯಿಗೆ ತಗೊಂಡಿದ್ದು ಇವಾಗ ಎಷ್ಟಕ್ಕೆ ಬಂದಿದೆ ಅಂದರೆ 100 ರೂಪಾಯಿಗೆ ಬಂದಿದೆ. ಇವಾಗ ಏನು ಮಾಡ್ಬೋದು? ಮಾರಿದ್ದು ನೋಡಿದ್ರೆ 200 ರೂಪಾಯಿಗೆ, ಆದರೆ ಇವಾಗ ಅದ್ರ ಪ್ರೈಸ್ ಎಷ್ಟಿದೆ ಅಂದರೆ 100 ರೂಪಾಯಿ ಇದೆ. ಅವಾಗ 100 ರೂಪಾಯಿಗೆ ಅವ್ರು ಏನು ಮಾಡ್ಬೋದು? ಅವರಿಂದ ಅವ್ರು ಬೈ ಮಾಡ್ಬೋದು. ಅವ್ರು ಇವಾಗ ಜಾಸ್ತಿ ಬೆಲೆಗೆ ಅದನ್ನು ಮಾರ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ? ಕಮ್ಮಿ ಬೆಲೆಗೆ ಅದನ್ನು ತಗೊಂಡು ಮತ್ತೆ ಅವ್ರು ಏನು ಮಾಡ್ತಾರೆ? ಇವ್ರು 100 ರೂಪಾಯಿಗೆ ಸೇಲ್ ಮಾಡಿದ್ರು, ಇವ್ರೇನು ಮಾಡಿದ್ರು? 100 ರೂಪಾಯಿಗೆ ಬೈ ಮಾಡಿ ಆ ಶೇರ್ನ ಯಾರಿಗೆ ವಾಪಸ್ ಕೊಡ್ತಾರೆ? ಬ್ರೋಕರ್ಗೆ ವಾಪಸ್ ಕೊಡ್ತಾರೆ. ಬ್ರೋಕರ್ ಎಲ್ಲಿಂದ ತಗೊಂಡು ಅವ್ರಲ್ಲಿ ವಾಪಸ್ ಕೊಡ್ತಾರೆ. ಈ ಥರನೇ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಏನು ಅಂದರೆ, ಒಂದು ವಿಷಯನ ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳೋವಾಗ ಹಾಗೆ ಒಂದು ವಸ್ತು ಇಲ್ಲದೆ ನಾವು ಮಾರಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ? ಬ್ರೋಕರ್ ನಮಗೆ ಸಾಲ ಕೊಡ್ತಾರೆ. ಇವಾಗ ಸಾಲ ಕೊಡುವಾಗ ಒಂದೇ ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಸಾಲ ಕೊಡುವಾಗ ಬ್ರೋಕರ್ ನೋಡಿದ್ರೆ ನಿಮಗೆ ಶೇರ್ ಕೊಡ್ತಾರೆ ಅಂದರೆ ಹಾಗೆ ಫ್ರೀಯಾಗೆಲ್ಲ ಕೊಡಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ? ನಿಮ್ಮ ಹತ್ರ ಒಂದು ಮಾರ್ಜಿನ್ ತೊಗೊತಾರೆ. ನಮ್ಮ ಹತ್ರ ಏನು ತೊಗೊತಾರೆ? ಮಾರ್ಜಿನ್ ಅನ್ನೋ ವಿಷಯನ ತೊಗೊತಾರೆ. ಮಾರ್ಜಿನ್ ಅಂದರೆ ಒಂದು ಸರ್ಟನ್ ಅಮೌಂಟ್, ಫುಲ್ ಶೇರ್ಗೆ ಎಷ್ಟು ಬೆಲೆ ಇದೆಯೋ ಅದನ್ನ ಪೂರ್ತಿ ತಗೊಳ್ದೆ ಒಂದು ಸರ್ಟನ್ ಅಮೌಂಟ್ ತಗೊಂಡು ಏನು ಮಾಡ್ತಾರೆ? ನಮಗೆ ಶೇರ್ ನಮಗೆ ಕೊಡ್ತಾರೆ. ಈ ಥರನೇ ವರ್ಕ್ ಆಗುತ್ತೆ ಶಾರ್ಟ್ ಸೆಲ್ಲಿಂಗ್ ಅನ್ನೋದು. ನಾವು ಸೇಲ್ ಮಾಡ್ತೀವಿ, ನಾವು ಯಾರೋ ಒಬ್ರ ಹತ್ರ ಸೇಲ್ ಮಾಡಬೇಕು ಅಂದರೆ ನಮ್ಮ ಹತ್ರ ಶೇರ್ ಇಲ್ಲ, ಅದಕ್ಕೆ ನಾವು ಏನು ಮಾಡ್ತೀವಿ? ಬ್ರೋಕರ್ ನಮಗೋಸ್ಕರ ಇನ್ನೊಂದು ಬ್ರೋಕರ್ ಹತ್ರನೋ ಇಲ್ಲ ಇನ್ನೊಂದು ಕಸ್ಟಮರ್ ಹತ್ರನೋ ಅದನ್ನು ತಗೊಂಡು ಆ ಶೇರ್ನ ನಮಗೆ ಕೊಡ್ತಾರೆ. ನಾವೇನು ಮಾಡ್ಬೋದು? ಜಾಸ್ತಿ ಬೆಲೆಗೆ ಅದನ್ನು ಮಾರ್ಬಿಟ್ಟು ಅದಾದ್ಮೇಲೆ ಕಮ್ಮಿ ಆಗೋವಾಗ ಅದನ್ನು ನಾವು ತೊಗೊಬೋದು. ಇದೇ ನಾವು ನಾರ್ಮಲ್ ಆಗಿ ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಇವಾಗ ಶಾರ್ಟ್ ಸೆಲ್ಲಿಂಗ್ ಅಲ್ಲಿ ನೀವು ಅರ್ಥ ಮಾಡ್ಕೊಬೇಕಿರೋ ವಿಷಯ ಏನು ಅಂದರೆ, ಇದಲ್ಲಿ ಬಂದು ಪ್ರಾಫಿಟ್ ಬರುತ್ತೆ, ಆದರೆ ಪ್ರಾಫಿಟ್ ಜೊತೆ ರಿಸ್ಕೇ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಏನೂ ಇಲ್ಲ, ಸುಮ್ಮನೆ ಒಂದು ಎಕ್ಸಾಂಪಲ್ಗೆ 100 ರೂಪಾಯಿಗೆ ಒಂದು ಸ್ಟಾಕ್ ಇದೆ. ಇವಾಗ 100 ರೂಪಾಯಿ ಅಲ್ಲಿರೋ ಸ್ಟಾಕು ನೀವು ಬೈ ಮಾಡ್ತೀರಾ ಅಂದರೆ ಇದು ಜಾಸ್ತಿ ಎಷ್ಟು ಬೇಕಾದ್ರೂ ಹೋಗ್ಬೋದು. 200 ರೂಪಾಯಿಗೆ ಹೋಗ್ಬೋದು, 300 ರೂಪಾಯಿಗೆ ಹೋಗ್ಬೋದು. ನಿಮ್ಮ ಪ್ರಾಫಿಟ್ ಬಂದು ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ಹೋಗ್ಬೋದು, ಇನ್ಫಿನಿಟಿ. ಆದರೆ ಇದು ಲಾಸ್ ಆದರೆ 100 ರೂಪಾಯಿ ಸ್ಟಾಕ್ ಅಂತ ಎಷ್ಟಕ್ಕೆ ಬರುತ್ತೆ ಅಂದರೆ 0ಗೆ ಬರುತ್ತೆ. ಅವಾಗ ಈ ಬೈ ಮಾಡೋರಿಗೆ ಲಾಸ್ ಬಂದು ಮ್ಯಾಕ್ಸಿಮಮ್ 100 ಇರುತ್ತೆ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಸೊ ಅದೇ ನೀವು ಈ ಕಡೆ ಬಂದರೆ ಶಾರ್ಟ್ ಸೆಲ್ಲಿಂಗ್ ಮಾಡ್ತಾರಲ್ಲ ಅವರು ಅದೇ ಒಂದು 100 ರೂಪಾಯಿಗೆ ಸೇಲ್ ಮಾಡ್ತಾರೆ ಅಂದರೆ ಪ್ರಾಫಿಟ್ ಬಂದರೂ ಕಮ್ಮಿ ಆದರೆ ಮಾತ್ರ, ಬೆಲೆ ಕಮ್ಮಿ ಆದರೆ ಪ್ರಾಫಿಟ್ ಸಿಗೋದು. ಈಗ ಎಷ್ಟು ನಿಮಗೆ ಪ್ರಾಫಿಟ್ ಬರುತ್ತೆ ಅಂದರೆ 0ಗೆ ಹೋಯ್ತು ಅಂದರೆ ಅಷ್ಟು ದೂರವರೆಗೂ ನಮಗೆ ಪ್ರಾಫಿಟ್ ಬರುತ್ತೆ. ಏನು ಅಂದರೆ 100 ರೂಪಾಯಿ ಸಿಗುತ್ತೆ, ಅದಕ್ಕೆ ಮೇಲೆ ನಮಗೆ ಪ್ರಾಫಿಟ್ ಸಿಗಲ್ಲ. ಪ್ರಾಫಿಟ್ ಬಂದು ಲಿಮಿಟೆಡ್ ಆಗಿರುತ್ತೆ. ಆದರೆ ರಿಸ್ಕ್ ಮೇಲೆ ಹೋಗೋದು ಎಷ್ಟು ಬೇಕಾದ್ರೆ ಮೇಲೆ ಹೋಗ್ಬೋದು. 200 ರೂಪಾಯಿ ಹೋಗ್ಬೋದು, 300 ರೂಪಾಯಿ ಹೋಗ್ಬೋದು, 400 ರೂಪಾಯಿ, 1000 ರೂಪಾಯಿ, 50,000 ರೂಪಾಯಿಗೆ ಬೇಕಾದ್ರೂ ಹೋಗ್ಬೋದು. ಎಷ್ಟು ಬೇಕಾದ್ರೂ ಹೋಗೋ ಚಾನ್ಸಸ್ ಇರೋದ್ರಿಂದ ಈ ಶಾರ್ಟ್ ಸೆಲ್ಲಿಂಗಲ್ಲಿ ನೋಡಿದ್ರೆ ರಿಸ್ಕ್ ತುಂಬ ಇರುತ್ತೆ. ಆದ್ರೇನು ಯಾಕೆ ಜನರು ತುಂಬ ಜನ ಶಾರ್ಟ್ ಸೆಲ್ಲಿಂಗ್ ಹೋಗ್ತಾರೆ ಅಂದರೆ ಎಲ್ಲರಿಗೂ ಒಂದು ಕಾನ್ಸೆಪ್ಟ್ ಇರುತ್ತೆ. ಏನೂ ಇಲ್ಲ, ಈ ಮಾರ್ಕೆಟ್ ತೆಗೆದು ನೋಡಿದಾಗ ಅದ್ರಲ್ಲಿ ಗ್ರೀನ್ ಆ್ಯಂಡ್ ರೆಡ್ ಕ್ಯಾಂಡಲ್ಸ್ ಇರುತ್ತೆ, ಅದೆಲ್ಲ ನೋಡೋಕೆ ತುಂಬ ಚೆನ್ನಾಗೇ ಇರುತ್ತೆ. ಆದರೆ ಗ್ರೀನ್ ಕ್ಯಾಂಡಲ್ಸ್ಗಿಂತ ನಮ್ಮ ಕಣ್ಣಿಗೆ ತುಂಬ ಸುಂದರವಾಗಿ ಕಾಣಿಸೋದು ರೆಡ್ ಕ್ಯಾಂಡಲ್ಸ್. ಅದಕ್ಕೆ ತುಂಬ ಜನ ಏನು ಮಾಡ್ತಾರೆ? ರೆಡ್ ಕಲರ್ ಕ್ಯಾಂಡಲ್ಸ್ ತುಂಬ ಕಾಣಿಸೋದ್ರಿಂದ ಅವ್ರ ಯೋಚನೆ ಏನು ಅಂದರೆ ಮಾರ್ಕೆಟ್ ಚೆನ್ನಾಗಿ ಕೆಳಗೆ ಬೀಳುತ್ತೆ, ಮಾರ್ಕೆಟ್ ಯಾವಾಗಲೂ ಕೆಳಗೆ ಬೀಳುತ್ತೆ. ಅದೇ ಥರ ಒಂದು ವಿಷಯ ಹೇಳ್ತಾರೆ, ಏನು ಅಂದರೆ ಒಂದು ಕಂಪನಿ ಬೆಳೆಯೋಕ್ಕಿಂತ ಕೆಳಗೆ ಬೀಳೋದೇ ಫಾಸ್ಟ್ ಆಗಿರುತ್ತೆ. ಇದು ನಾರ್ಮಲ್, ಯಾಕೆಂದರೆ ತುಂಬ ಕಷ್ಟಪಟ್ಟು ಬೆಳೆದಿರ್ತಾರೆ. ಆದರೆ ಒಂದು ಸಮಸ್ಯೆ ಬಂತು ಅಂದರೆ ಪೂರ್ತಿಯಾಗಿ ಕೆಳಗೆ ಬಿದ್ದೋಗ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ವಲ್ಲ, ಈ ಹಿಡನ್ ಬಂಕ್ ರಿಪೋರ್ಟ್ ಬಂದಾಗ ಅದಾನಿ ತುಂಬ ಚೆನ್ನಾಗಿ ಮೇಲೆ ಹೋಗ್ತಿರೋದು ಪೂರ್ತಿಯಾಗಿ ಏನಾಯಿತು? ಕೆಳಗೆ ಬಂದ್ಬಿಡ್ತು. ಆ ಜಾಗದಲ್ಲೇ ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಏನಂತಾರೆ? ಜನರು ಏನು ಮಾಡ್ತಾರೆ ಅಂದರೆ ಕೆಳಗೆ ಬರ್ತಿದೆ ಅಂದಾಗ ಸೆಲ್ ಮಾಡ್ತಾನೆ ಇರ್ತಾರೆ. ಶೇರ್ಸ್ನ ಏನು ಮಾಡ್ತಾರೆ? ತಗೊಂಡಿರೋರು ಮಾರ್ಬಿಡ್ತಾರೆ, ಅದು ಬೇರೆ ಕಾನ್ಸೆಪ್ಟು. ಶೇರ್ಸ್ ಇರೋರು ಅದನ್ನ ಮಾಡ್ಬೋದು, ಅದು ಬೇರೆ ಕಾನ್ಸೆಪ್ಟ್. ಆದರೆ ಪ್ರಾಫಿಟ್ ಮಾಡಬೇಕು, ಕೆಳಗೆ ಬರ್ತಿದ್ರೇನು ಪ್ರಾಫಿಟ್ ಮಾಡಬೇಕು ಅಂದರೆ ಶಾರ್ಟ್ ಸೆಲ್ಲಿಂಗ್ ಮಾಡ್ಬೋದು. ಈ ಥರ ಟೈಮಲ್ಲಿ ನೋಡಿದ್ರೆ, ಈ ಥರ ಬ್ಯಾಡ್ ನ್ಯೂಸ್ ಬರುವಾಗ ಈ ಥರ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಅರ್ಧ ಜನ ಶಾರ್ಟ್ ಸೆಲ್ಲಿಂಗ್ನ ಬ್ಯಾನೇ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಬಂದು ಕೊರೋನಾ ವೈರಸ್ ಟೈಮಲ್ಲಿ ನೋಡಿದ್ರೆ ಚೈನಾ ಏನು ಮಾಡಿದ್ರು ಅಂದರೆ ಈ ಥರ ಶಾರ್ಟ್ ಸೆಲ್ ಮಾಡಿ ಪ್ರೈಸ್ ಕಮ್ಮಿ ಆಗ್ತಿದೆ ಅಂತ ಗೊತ್ತಾದಾಗ ಕೊರೋನಾ ವೈರಸ್ ಟೈಮಲ್ಲಿ ಶಾರ್ಟ್ ಸೆಲ್ಲಿಂಗ್ನ ಬ್ಯಾನ್ ಮಾಡಿಬಿಟ್ರು. ಆ ಥರ ಎಲ್ಲ ನಡೆದಿದೆ. ಆ ಥರ ಎಲ್ಲ ಬ್ಯಾನ್ ಮಾಡ್ಬೋದಾ ಅಂದರೆ ಬ್ಯಾನ್ ಮಾಡ್ಬೋದು, ಆದರೆ ನಮಗೆ ಆ ಪ್ರಾಬ್ಲಮ್ ಇಲ್ಲ. ನಮಗೆ ಬಂದು ಕೊಟ್ಟಿದ್ದಾರೆ, ಶಾರ್ಟ್ ಸೆಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆದರೆ ಅದೇ ಒಂದು ವಿಷಯ, ನಾವು ಸೇಲ್ ಮಾಡೋ ವಿಷಯ ಬಗ್ಗೆ ಮಾತಾಡುವಾಗ ಈಕ್ವಿಟಿ ಶೇರ್ಸ್ ಬಗ್ಗೆನೇ ಮಾತಾಡ್ತೀವಿ, ಡಿರೈವೇಟಿವ್ಸ್ ಫ್ಯೂಚರ್ಸ್ ಬಗ್ಗೆ ಮಾತಾಡಲ್ಲ. ಅದು ನಾನು ಬೇರೆ ವಿಡಿಯೋಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇವಾಗ ಸದ್ಯಕ್ಕೆ ನಾನು ಮಾತಾಡ್ತಿರೋದು ಶೇರ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಫ್ಯೂಚರಲ್ಲಿ ನಾನು ಬಂದು ಫ್ಯೂಚರ್ಸ್ ಡಿರೈವೇಟಿವ್ಸ್ ಅಲ್ಲಿ ಹೇಗೆ ಸೇಲ್ ಮಾಡಬೇಕು ಅಂತ ಆಮೇಲೆ ನಾನು ನಿಮಗೆ ಆ ವಿಡಿಯೋ ಹೇಳ್ಕೊಡ್ತೀನಿ. ಅದೇ ಥರ ಇನ್ನೊಂದು ಮಾತ್ರ ನೀವು ಅರ್ಥ ಮಾಡಿಟ್ಕೊಳ್ಳಿ, ಶಾರ್ಟ್ ಸೆಲ್ಲಿಂಗ್ ಮಾಡೋವಾಗ ನೀವು ನಾರ್ಮಲ್ ಆಗಿ ಬೈ ಮಾಡಿ ಶೇರ್ಸ್ ಇಟ್ಕೊಂಡು 10 ವರ್ಷ 20 ವರ್ಷ ಇಟ್ಕೊಬೋದು, 30 ವರ್ಷ ಇಟ್ಕೊಬೋದು, ಆ ಥರ ಎಷ್ಟು ವರ್ಷ ಬೇಕಾದ್ರೆ ಇಟ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಶಾರ್ಟ್ ಸೆಲ್ಲಿಂಗ್ ಆ ಥರ ಅಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಶೇರ್ಸ್ನ ನೀವು ಸೇಲ್ ಮಾಡ್ತೀರಾ ಅಂದರೆ ಅದನ್ನ ನೀವು ಸೇಲ್ ಮಾಡಿ 10 ವರ್ಷ 20 ವರ್ಷ ಎಲ್ಲ ಇಡೋಕ್ಕಾಗಲ್ಲ. ಎಷ್ಟು ದಿವಸ ಇಡ್ಬೋದು ಅಂದರೆ ಒಂದೇ ಒಂದು ದಿವಸ ಇಟ್ಕೊಬೋದು.
ಇಂಟ್ರಾಡೇ ಮಾತ್ರನೇ ಶಾರ್ಟ್ ಸೆಲ್ಲಿಂಗ್ ಮಾಡೋಕ್ಕಾಗೋದು. ಅದಕ್ಕೆ ಶಾರ್ಟ್ ಸೆಲ್ಲಿಂಗ್ ಅಲ್ಲಿ MIS ಅಂತ ಹೇಳ್ತಾರೆ, ನೀವು ಕೇಳಿರ್ಬೋದು. ಮಾರ್ಜಿನ್ ಇಂಟ್ರಾಡೇ ಸೆಟಲ್ಮೆಂಟ್ ಏನು ಅಂದ್ರೆ, ನೀವು ಸೆಲ್ ಮಾಡಿದ್ರೆ ಇವತ್ತೇ ಸೆಲ್ ಮಾಡಬೇಕಾಗತ್ತೆ. ನೀವು ಸಾಲ ತಗೊಳ್ಳೋ ಸ್ಟಾಕ್ನ ಮತ್ತೆ ಬ್ರೋಕರ್ ಇವತ್ತೇ ಕೊಡ್ಲೇಬೇಕು. ಅದಕ್ಕೆ ಏನಾಗುತ್ತೆ ಅಂದ್ರೆ ಈ ಸಮಸ್ಯೆಯಲ್ಲಿ ಲಾಸ್ ಬರೋ ಚಾನ್ಸಸ್ ತುಂಬಾ ಇದೆ. ಯಾಕೆಂದ್ರೆ ಶೇರ್ಸ್ ತಗೊಂತೀರಾ, ಇವತ್ತು ಕಮ್ಮಿ ಆಯ್ತು ಅಂದ್ರೆ ನಾಳೆ ವೆಯ್ಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಇದರಲ್ಲಿ ಶಾರ್ಟ್ ಸೆಲ್ಲಿಂಗ್ ಅಲ್ಲಿ ನೋಡಿದ್ರೆ ಇವತ್ತು ಕಮ್ಮಿ ಆಯ್ತು ಅಂದ್ರೆ ಪ್ರಾಫಿಟ್, ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಜಾಸ್ತಿ ಆಯ್ತು ಅಂದ್ರೆ ನಾಳೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ, ಇವತ್ತೇ ಕ್ಲೋಸ್ ಮಾಡಲೇಬೇಕು. ಏನ್ ಪ್ರೈಸ್ ಇದೆಯೋ ಅದು ಕ್ಲೋಸ್ ಮಾಡಲೇಬೇಕು. ನೀವು ಕ್ಲೋಸ್ ಮಾಡಿಲ್ಲ ಅಂದ್ರೂ ಬ್ರೋಕರ್ ಬಂದು ಸ್ಕ್ವೇರ್ ಆಫ್ ಮಾಡ್ಬಿಡ್ತಾರೆ, ಅವರೇ ಕ್ಲೋಸ್ ಮಾಡಿ ಕೊಟ್ಬಿಡ್ತಾರೆ. ಯಾವಾಗಲೂ ಈ 3:30 ಮಾರ್ಕೆಟ್ ಕ್ಲೋಸ್ ಆಗುತ್ತಲ್ಲ, ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಕ್ಲೋಸ್ ಮಾಡಿ ನಮ್ಗೆ ಕೊಟ್ಬಿಡ್ತಾರೆ. ಆ ತರ ನಿಮಗೆ ಬೈಯರ್ಸ್ ಯಾರು ಇಲ್ಲ ಅಂದ್ರೆ ಆಕ್ಷನ್ ಮಾರ್ಕೆಟ್ಗೆ ಹೋಗುತ್ತೆ, ಹರಾಜಿಗೆ ಹೋಗುತ್ತೆ ಶೇರ್ಸ್ ಎಲ್ಲ, ಅದೆಲ್ಲ ತುಂಬಾ ವಿಷಯಗಳಿದೆ, ಅಲ್ಲೆಲ್ಲ ನಾವು ಡೀಟೇಲ್ ಆಗಿ ಹೋಗೋದು ಬೇಡ. ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಅದು ಬಂದು ಶಾರ್ಟ್ ಸೆಲ್ಲಿಂಗ್ ಮಾಡೋವಾಗ ಒಂದು ಶೇರ್ನ ಅದನ್ನ ಮಾರ್ಬಿಟ್ಟು ಆಮೇಲೆ ಅದನ್ನ ತಗೊಳ್ಳೋದು. ಮಾಡ್ತೀರಾ, ಹೇಗ್ ಮಾಡ್ತೀರಾ ಅಂದ್ರೆ ಬ್ರೋಕರ್ ಹತ್ರ ಸಾಲ ತಗೊಂಡು ಅವ್ರು ನಿಮಗೆ ಸಾಲ ಕೊಡ್ತಾರೆ, ಆ ಶೇರ್ನ ಏನ್ ಮಾಡ್ತಾರೆ ನಿಮಗೆ ಕೊಡ್ತಾರೆ, ಇನ್ನೊಬ್ಬರ ಹತ್ರ ಇಸ್ಕೊಡ್ತಾರೆ. ನೀವೇನ್ ಮಾಡ್ಬೋದು, ಅದು ಇನ್ನೊಬ್ಬರಿಗೆ ಮಾರ್ಬೋದು. ಆದ್ರೆ ನೀವು ಬ್ರೋಕರ್ಗೆ ಇದ್ರ ಬದಲು ಏನ್ ಕೊಡ್ತೀರಾ ಅಂದ್ರೆ ಮಾರ್ಜಿನ್ ಕೊಡ್ತೀರಾ. ಅವ್ರೇನ್ ಅಂತಾರೆ, ಮಾರ್ಜಿನ್ ತಗೊಂಡು ಆ ಶೇರ್ನ ನಿಮಗೆ ಕೊಟ್ಬಿಡ್ತಾರೆ. ನೀವೇನ್ ಮಾಡ್ಬೋದು, ಅದನ್ನ ಸೇಲ್ ಮಾಡ್ಬೋದು. ಮಾರ್ಬಿಟ್ಟು ಯಾವಾಗ ಕಮ್ಮಿ ಬೆಲೆಗೆ ಬರುತ್ತೋ ಅವಾಗಲಿವರೆಗೂ ವೆಯ್ಟ್ ಮಾಡಿ, ಕಮ್ಮಿ ಬೆಲೆಗೆ ಬಂದ್ಮೇಲೆ ಮತ್ತೆ ತಗೊಂಡು ಮತ್ತೆ ಆ ಶೇರ್ನ ಯಾರಿಗೆ ಕೊಡ್ತೀರಾ ಅಂದ್ರೆ ಬ್ರೋಕರ್ ಕೊಡ್ತೀರಾ. ಈ ತರಾನೇ ಟ್ರೇಡಿಂಗ್ ನಡೆಯೋದು. ಇನ್ ಕೇಸ್ ಕಮ್ಮಿ ಆಯ್ತು ಅಂದ್ರೆ ಪ್ರಾಫಿಟ್, ಮುಂಚೆನೆ ಹೇಳಿತರ ಕಮ್ಮಿ ಆಯ್ತು ಅಂದ್ರೆ ಸಮಸ್ಯೆ ಇಲ್ಲ, ಎಷ್ಟಕ್ಕೆ ಕಮ್ಮಿ ಆಗುತ್ತೋ ಅಷ್ಟಕ್ಕೆ ಪ್ರಾಫಿಟ್ ಬರುತ್ತೆ. ಆದ್ರೆ ಏರ್ತಾನೆ ಹೋಯ್ತು ಅಂದ್ರೆ ಅಲ್ಲೇ ಲಾಸ್ ಬರುತ್ತೆ. ಅದೇ ತರ ಏರ್ತಾ ಇದೆ ಮಾರ್ಕೆಟ್, ಏರ್ತಾ ಇದೆ ಅನ್ನೋದು ಎಷ್ಟು ಬೇಕಾದ್ರೆ ಇರ್ಬೋದು, ಆದ್ರೆ ಕೆಳಗೆ ಇಳಿದ್ರೆ ಝೀರೋಗೆ ಇಳಿಯೋದು, ಆದ್ರೆ ಏರಿದ್ರೆ ಎಷ್ಟು ಬೇಕಾದ್ರೆ ಇರ್ಬೋದು. ಅದಕ್ಕೆ ಶಾರ್ಟ್ ಸೆಲ್ಲಿಂಗ್ ಅಲ್ಲಿ ರಿಸ್ಕ್ ಇದೆ. ಇದ್ರೇನು ಯಾಕೆ ಜನರು ಅದ್ರಲ್ಲಿ ಹೋಗ್ತಾರೆ ಅಂದ್ರೆ, ಯಾಕಂದ್ರೆ ಮುಂಚೆನೆ ಹೇಳಿತಾರೆ ಎಮೋಷನ್ಸ್, ರೆಡ್ ಕಲರ್ ಕ್ಯಾಂಡಲ್ ಕಣ್ಣಿಗೆ ಚೆನ್ನಾಗಿ ಕಾಣಿಸೋದು, ಅದಕ್ಕೆ ಅವ್ರು ಅದ್ರಲ್ಲಿ ಹೋಗ್ತಾರೆ. ಶಾರ್ಟ್ ಸೆಲ್ಲಿಂಗ್ ಹೋಗೋ ರೀಸನೇ ಅದೇ. ಆದ್ರೆ ಶಾರ್ಟ್ ಸೆಲ್ಲಿಂಗ್ ಹೋಗುವಾಗ ಇನ್ನೊಂದು ವಿಷಯ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ಕೊನೆಗೆ MIS ಮಾರ್ಜಿನ್ ಇಂಟ್ರಾಡೇ ಸೆಟಲ್ಮೆಂಟ್, ಇವತ್ತು ಸೆಲ್ ಮಾಡ್ತೀರಾ ಅಂದ್ರೆ ಇವತ್ತೇ ಕ್ಲೋಸ್ ಮಾಡ್ಬೇಕಾಗತ್ತೆ, ನೆಕ್ಸ್ಟ್ ಡೇ ವರೆಗೂ ತೊಗೊಳೋಕ್ಕಾಗಲ್ಲ. ಯಾಕೆ ಅಂದ್ರೆ ಏನಾದ್ರು ಸೇಲ್ ಮಾಡಬೇಕು ಅಂದ್ರೆ ಇವತ್ತೇ ನೀವು ಅನಲೈಸ್ ಮಾಡಿ ನೋಡಿ, ನಿಮ್ಗೆ ಆ ಟಾರ್ಗೆಟ್ ರೀಚ್ ಆಗ್ತೀರಾ, ಅವಾಗಾದ್ರೆ ಮಾತ್ರ ನೀವು ಟ್ರೇಡ್ ತಗೊಳ್ಳಿ. ತುಂಬಾ ಜನಕ್ಕೆ ಏನ್ ಪ್ರಾಬ್ಲಮ್ ಅಂದ್ರೆ, ಒಂದು 10 ದಿವಸ ಆದ್ಮೇಲೆ ಬರೋ ಟ್ರೇಡ್ ಇಟ್ಕೊಂಡು ಇವತ್ತೇ ತಗೊಂಡಿಟ್ಕೊಂತಾರೆ. ಆ ತರ ಇದ್ರಲ್ಲಿ ಮಾಡಕ್ಕಾಗಲ್ಲ. ಫ್ಯೂಚರ್ಸ್ ಅಲ್ಲಿ ಬೇಕಾದ್ರೆ ಮಾಡ್ಬೋದು, ಆದ್ರೆ ಇದ್ರಲ್ಲಿ ಮಾಡುವಾಗ ಇವತ್ತೇ ಕ್ಲೋಸ್ ಮಾಡ್ಬೇಕಾಗತ್ತೆ. ಸೊ ಅನಲೈಸ್ ಮಾಡಿ ನೀವೇನ್ ಮಾಡ್ಬೋದು, ಟ್ರೇಡ್ ಮಾಡ್ಬೋದು. ಒಂದು ಹೊಸದಾಗ ಒಂದು ವಿಷಯ ಮಾರ್ಕೆಟ್ ಅಲ್ಲಿ ಬರುವಾಗ, ಟ್ರೇಡ್ ಮಾಡುವಾಗ ಇಲ್ಲ ಬೈಯೋ ಶೇರ್ಸ್ ಮಾಡ್ತೀರಾ ಅಂದ್ರೆ ಯಾವತ್ತು ನೀವು ಅನಲೈಸ್ ಮಾಡ್ಬಿಟ್ಟೆ ಮಾಡಬೇಕು. ಬಿಸ್ನೆಸ್ ಮಾಡುವಾಗ್ಲೂ ನಾವೆಲ್ಲ ಏನ್ ಮಾಡ್ತೀವಿ, ಅನಲೈಸ್ ಮಾಡ್ಬಿಟ್ಟೆ ಮಾಡ್ತೀವಿ. ಅದೇ ತರ ಮಾರ್ಕೆಟ್, ಶೇರ್ ಮಾರ್ಕೆಟ್ ಕೂಡ ಒಂದು ಬಿಸ್ನೆಸ್. ಆಲ್ ರೈಟ್ ಗೈಸ್, ನನಗೆ ಗೊತ್ತಿರೋ ಪ್ರಕಾರ ಈ ವಿಡಿಯೋ ನಿಂಗೆ ಅರ್ಥ ಆಯ್ತು ಅನ್ಸುತ್ತೆ. ಶಾರ್ಟ್ ಸೆಲ್ಲಿಂಗ್ ಅಂದ್ರೆ ಏನು, ತುಂಬಾ ಜನ ಹೇಳ್ತಾರೆ ಮಾರ್ಬಿಟ್ಟು ತಗೊಳ್ಳೋಣ. ಇವಾಗ ಅರ್ಥ ಆಗಿರುತ್ತೆ ಅನ್ಸತ್ತೆ ಹೇಗೆ ಮಾರ್ಬಿಟ್ಟು ತಗೊಬೇಕು ಅಂತ. ಒಬ್ಬರ ಹತ್ರ ಸಾಲ ತಗೊಂಡು ಅದನ್ನ ಮಾರ್ಬಿಟ್ಟು ನೀವು ಅದನ್ನ ಮತ್ತೆ ಕಮ್ಮಿ ಬೆಲೆಗೆ ತಗೊಂಡು ಮತ್ತೆ ಅವ್ರಿಗೆ ಕೊಡೋದು, ಇದನ್ನ ಶಾರ್ಟ್ ಸೆಲ್ಲಿಂಗ್ ಅಂತಾರೆ. ಒಂದ್ ಲೆವೆಲ್ಗೆ ನಿಮ್ಗೊಂದು ಐಡಿಯಾ ಸಿಕ್ಕಿದೆ ಅನ್ಕೋತೀನಿ. ಇದಲ್ದೆ ನಾ ಮುಂಚೆನೆ ಹೇಳಿತಾರ ಫ್ಯೂಚರ್ಸ್ ಅಲ್ಲಿ ಹೇಗೆ ಸೆಲ್ ಮಾಡೋದು, ಡಿರೈವೇಟಿವ್ಸ್ ಅಂದ್ರೆ ಏನು, ಆಪ್ಷನ್ಸ್ ಅಂದ್ರೆ ಏನು. ತುಂಬಾ ಜನಕ್ಕೆ ಸಮಸ್ಯೆ ಏನು ಅಂದ್ರೆ ಆಪ್ಷನ್ಸ್ ಅನ್ನೋದೇ. ಆಪ್ಷನ್ಸ್ ಅಲ್ಲಿ ಬೈಯಿಂಗ್ ಅಂತಾರೆ, ಕಾಲ್ ಬೈ ಮಾಡಬೇಕು ಅಂತಾರೆ, ಪುಟ್ ಬೈ ಮಾಡಬೇಕು ಅಂತಾರೆ, ರೈಟಿಂಗ್ ಅಂತಾರೆ. ಅದೆಲ್ಲ ನಾವು ಫ್ಯೂಚರ್ ಬರೋ ವಿಡಿಯೋಸ್ ಅಲ್ಲಿ ನಾನು ಹೇಳ್ತೀನಿ ನಿಮಗೆ. ನನಗೆ ತಿಳಿದ ಹಾಗೆ ನಿಮ್ಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಇದೇ ತರ ನಿಮಗೆ ಮುಂದಿನ ವಿಡಿಯೋನ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.